ಸಾವಿರಾರು ಜನ ಕೂಲಿ ಕೆಲಸ ಮಾಡ್ತೀವಿ. ಗಾಡಿ ಹೆಂಗೋ ಒಳಗಡೆ ಬರ್ತಿತ್ತು, ಆ ಕಡೆ ಏನೋ ಹಾಕಿದ್ರು ಗಾಡಿ ಈ ಕಡೆಯಿಂದ ಒಳಗೆ ಹೆಂಗೋ ಬರ್ತಿತ್ತು, ಅದರಿಂದ ಏನೋ ಅಭ್ಯಂತರ ಇರಲಿಲ್ಲ. ಆ ಕಡೆ ಹಾಕಿದ್ರು ಅಂದ್ಬಿಟ್ಟು ಸುಮ್ಮನೆ ಬಿಟ್ಟು 3 ಸ್ಟಾರ್ ಎಲ್ಲ ಕೇಳ್ದೋ, ಅವ್ರೇನು ಈ ಕಡೆ ಹಾಕೋದೇ ಇಲ್ಲ ಅಂತಂದ್ರು. ತಿರ್ಗಾ ಅವ್ರು ಬಂದು ತಿರ್ಗಾ ಕೇಳೋರು, ತಿರ್ಗಾ BBMP ಅವ್ರು ಕೇಳಿ ಅವ್ರು ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತಂದ್ರು. ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ಅವ್ರು ನಾವೇನು ಮಾಡಕ, ಅಲ್ಲಿ 400-500 ಜನ ಕಂಪ್ಲೇಂಟ್ ಕೊಡ್ಬೇಕು. ಈಗೆಲ್ಲ ಹೋಗಿ ನಿಂತು ಹೋರಾಡ್ಬೇಕೀಗ. ಅದಕ್ಕೋಸ್ಕರ ಇದೊಂದು ಓಪನ್ ಮಾಡಿಸಿದ್ರೆ ಸಾಕು, ಗಾಡಿಗಳೆಲ್ಲ ಒಳಗಡೆ ಬರುತ್ತೆ. ಈಗ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತೇವೆ, ನಾವೆಲ್ಲ ಹೋಗ್ಲಿ. ಅದಕ್ಕೋಸ್ಕರ ನಾನು ಕೇಳ್ಕೊತಾ ಇರೋದು, ಇದನ್ನೇ ನಂಬ್ಕೊಂಡು ನಾವು ಬೇಜಾನ್ ಕಮಿಟ್ಮೆಂಟ್ಕೊಂಡು ಮಡಿಕೊಂಡಿದ್ದೀವಿ. ನಾವೆಲ್ಲ ಹೋಗ್ಲಿ ಅಂತ ಅವ್ರು ಹೇಳಿದ್ರೆ ನಮ್ಗೊಂದು ಪರಿಹಾರ ಮಾಡಿಕೊಟ್ರೆ ನಾವೇನೋ ಜೀವನ ಮಾಡ್ತೀವಿ. ಮಾಲೂರು ಕಡೆಯಿಂದ ಸೊಪ್ಪು ತರ್ದಿರಿ, ಇಷ್ಟೊತ್ತಾಗೈತೆ ಸೊಪ್ಪು ಅನ್ಲೋಡ್ ಆಗಿಲ್ಲ. ಸುಮಾರು 30-40 ಗಾಡಿ ಬರ್ತೈತೆ, ದಿನ ಒಂದು 50-60 ಗಾಡಿ ಬರ್ತೈತೆ. ಒಂದು ಗಾಡಿ ಅನ್ಲೋಡ್ ಮಾಡೋಕ್ಕಾಗ್ತಿಲ್ಲ. ದಿನ ಆ ಕಡೆ ಬಂದು ಈ ಕಡೆ ಅನ್ಲೋಡಾಗಿ ಹೋಗ್ಬಿಡ್ತಾಯಿತ್ತು. ಪಾರ್ಕಿಂಗ್ ಅಂದ್ಬಿಟ್ಟು ಈ ಗೇಟಿಗೆ ಹಾಕ್ಬಿಟ್ಟಿದ್ದಾರೆ ನೋಡಿ, ಗಾಡಿಗಳೆಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಇವಾಗ ಒಂದು ಗಾಡಿ ಆಲ್ರೆಡಿ ಸುಟ್ಟೋಗೈತೆ, ಸುಮಾರು ಲಾಸ್ ಆಗ್ತೈತೆ ನಮಗೆ. ಇವಾಗ ಏನೋ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು, ಇಲ್ಲ ಫುಲ್ ಹೋರಾಟ ಮಾಡ್ತೀರಿ ನಾವು. ಎಷ್ಟು ಲಾಸ್ ಆಗ್ತೈತೆ ಇವಾಗ. ಇಲ್ಲಿಂದ ಅಲ್ಲಿ ಲಾಸ್ಟ್ ಗಂಟೆ ಹೊತ್ಕೊಂಡೋಗಿ ಹಾಕಾಕತ್ತೈತ. ಸುಮಾರು 30-40 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಎಲ್ಲ ರೈತರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಫುಲ್ ಗೇಟಿಗೆ ಹಾಕ್ಬಿಟ್ಟಿದ್ದಾರೆ. ಒಂದು ಗಾಡಿ ಒಳಗಡೆ ಹೋಗೋಕ್ಕಾಗಲ್ಲ, ಒಂದು ಗಾಡಿ ಆಚೆ ಕಡೆ ಬರೋಕ್ಕಾಗಲ್ಲ, ಹಂಗೆ ಮಾಡಿಬಿಟ್ಟಿದ್ದಾರೆ. ಫುಲ್ ಅವಿನಿ ರೋಡ್ ಫುಲ್ ಜಾಮ್ ಆಗಿಬಿಡ್ತೈತೆ. ಇಷ್ಟೊತ್ತು ಜಾಮ್ ಮಾಡ್ಕೊಂಡಿದ್ರೆ ಇವಾಗ ಬಂದು ಇವತ್ತು ಒಂದಿನ ಇದು ಮಾಡಿ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟ್ರು. ಅದಕ್ಕೆ ನಾವು ಬಂದು ಇದು ಮಾಡ್ತಾ ಇದ್ದೀರಿ. ನಾಳೆನಿಂದ ನಮ್ಗೇನು ರಿಮೂವ್ ಮಾಡಿಕೊಟ್ಟಿಲ್ಲ ಅಂದರೆ ನಾವು ಅಷ್ಟೇ ಫುಲ್ ಹೋರಾಟ ಮಾಡಿಬಿಡ್ತೀರಿ. ಎಲ್ಲ ಎಲ್ಲೆಲ್ಲಿಂದ ರೈತರಿದ್ದಾರೆ ಎಲ್ಲರೂ ಕರೆಸ್ಬಿಟ್ಟು ಲಕ್ಷಾಂತರ ಜನ ಊಟ ಮಾಡೋ ಜಾಗದಲ್ಲಿ ಇವರು ಎಲ್ಲ ಫುಲ್ ಇದು ಮಾಡ್ತಾ ಇದ್ದಾರೆ. ಫುಲ್ಲು ತೊಂದರೆ ಕೊಡ್ತಾ ಇದ್ದಾರೆ ಜನಗಳಿಗೆ. ಸರ್ ಹೇಳಿ ಸರ್, ಈ ಸಮಸ್ಯೆ ಇಲ್ಲಿ ಏನಾಗ್ತಿದೆ? ಸರ್, ನಾವು ಇಲ್ಲಿ ಸುಮಾರು 30 ವರ್ಷದಿಂದ ಇಲ್ಲಿ ನಾವೆಲ್ಲ ರೈತರು. ಹಳ್ಳಿ ಕಡೆಯಿಂದ ನಾವು ಸೊಪ್ಪು ಬೆಳ್ಕೊಂಬಂದು ಇಲ್ಲಿ ವ್ಯಾಪಾರ ಮಾಡಿಕೊಂಡು ನಾವು ಹೋಗ್ತಾ ಇದ್ವಿ. ಈಗ ಸಡನ್ನಾಗಿ ಬಂದು ಈ BBMP ಅವರು ಇಲ್ಲಿ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ನಮಗೆ ಸೊಪ್ಪು ಇಳಿಸ್ಕೊಳಕ್ಕೂ ಜಾಗ ಇಲ್ಲ, ಗಿರಾಕಿ ಬರೋಕ್ಕೂ ಜಾಗ ಇಲ್ಲ, ಅದು ತೊಗೊಂಡೋಗೋ ಗ್ರಾಹಕರಿಗೂ ಜಾಗ ಇಲ್ಲ. ನಾವು ಸೊಪ್ಪು ಮಾರಾಟ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. BBMP ಅವರು ಅವೈಜ್ಞಾನಿಕವಾಗಿ ಕಂಬಗಳನ್ನ ಹಾಕಿ ಇದು ಮಾಡಿದ್ದಾರೆ. ಏನಾದರೂ ಒಂದು ಫೈರ್ ಆಕ್ಸಿಡೆಂಟ್ ಆದ್ರೂ ಒಂದು ಗಾಡಿ ಬರೋಕ್ಕಾಗಲ್ಲ. ಇಲ್ಲಿ ವಾರಕ್ಕೊಂದ್ಸತಿ ಇಲ್ಲಿ ಬಾತ್ರೂಮು ಬ್ಲಾಕ್ ಆಗುತ್ತೆ, ಅದು ಕ್ಲೀನ್ ಮಾಡೋಕ್ಕೆ ಗಾಡಿನೂ ಬರೋಕ್ಕಾಗಲ್ಲ. ಎಲ್ಲ ರೀತಿಯಿಂದ ತೊಂದರೆ ಆಗ್ತಾಯಿದೆ. ಇವಾಗ ಸುಮಾರು 30 ಗಾಡಿ ಸೊಪ್ಪು ಬಂದಿದೆ. ಇಲ್ಲಿ 8 ಗಂಟೆಗೆ ಬಂದಿರೋ ಗಾಡಿಗಳು ಈಗ 11:30 ಆದ್ರೂ ಇಳಿಸೋಕ್ಕೆ ಜಾಗ ಇಲ್ಲ. ಎಲ್ಲ ಸೊಪ್ಪೆಲ್ಲ ಬಿಸಿ ಬಂದು ಎಲ್ಲ ಹಾಳಾಗೋಗಿದೆ. ತುಂಬ ರೈತರಿಗೆ ಇವತ್ತು ಸುಮಾರು ಒಂದು 40-50 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಇದನ್ನು ಕಟ್ಕೊಡೋರು ಯಾರು? BBMP. ಇಲ್ಲಿ ಬೇರೊಬ್ಬರನ್ನ ಇಲ್ಲಿ ಪಾರ್ಕಿಂಗ್ ಅವರು ಬಂದಮೇಲೆ ನಮ್ಗೆ ತೊಂದರೆ ಆಗ್ತಾ ಇರೋದು. ಅವ್ರನ್ನ ಕೇಳಿದ್ರೆ ನಮ್ಮದೇನೂ ಇಲ್ಲ, BBMP ಅವರು ಹಾಕಿರೋದು, ನೀವು ಕಮಿಷನರ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಕಮಿಷನರು ಅವ್ರನ್ನ ಭೇಟಿ ಆಗೋದಕ್ಕೆ ನಮ್ಮ ಹತ್ರ ಯಾರು ಅಷ್ಟು ಇದಿಲ್ಲ. ಅವ್ರೇನು ಕೈಗೆ ಬಾಗಿ ಎಲ್ಲೂ ಸಿಗ್ತಾಯಿಲ್ಲ. ಬಟ್ ನಮಗೆ ಎಲ್ಲಿ ಹೋಗ್ಬೇಕಂತಲೇ ನಮ್ಗೆ ಗೊತ್ತಿಲ್ಲ. ನಾವು ಹಳ್ಳಿ ಕಡೆಯಿಂದ ಎಲ್ಲ ಬಂದಿರೋದು ನಾವು. ಇವಾಗ ನಾವು ಏನು ಮಾಡಬೇಕಂತ ನಮ್ಗೆ ಗೊತ್ತಿಲ್ಲ. ಇದನ್ನು ಬಗೆಹರಿಸ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಇದು ತರಕಾರಿ ಅಲ್ಲ ಸ್ವಾಮಿ, ಸೊಪ್ಪು. ತಕ್ಷಣ ಬಂದೇಟಿಗೆ ಇಳಿಸಿದ್ರೆ ಸೊಪ್ಪು, ಇಲ್ಲ ಅಂದರೆ ಕಸ. ಅದು ಕೊಳತು ಗಾರ ಆಗ್ಬಿಡತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ. ಈಗ ನೋಡಿ 20 ಗಾಡಿ ಇದಾವೆ. ಈಗ ಒಂದು ಗಾಡಿ ಇಳಿಸ್ಲಿಲ್ಲ ಅಂದರೆ ಈಗ ಕಸ ಆಗೋಗ್ಬಿಡತ್ತೆ. ಈಗ ನೋಡಿ ಇಲ್ಲಿ ಪಾಪ ಪುಣ್ಯಾತ್ಮ ನೋಡಿ ಹೆಂಗೆ ಹಾಕಿದ್ದಾನೆ ಸರ್. 30 ವರ್ಷದಿಂದ ಏನು ಇದಕ್ಕೆ ಅಭ್ಯಂತರನೇ ಇಲ್ಲ. ನಾವು ಅವ್ರಿಗೆ ಏನು ಇದು ಮಾಡ್ತಾ ಇಲ್ಲ, ನಮಗೆ ಅವ್ರು ಏನು ಮಾಡ್ತಾ ಇಲ್ಲ. ಈಗ ನೋಡಿ ಸ್ವಾಮಿ, ಆ ಪಾರ್ಕಿಂಗ್ ಬಂದಮೇಲೆ ಇದನ್ನು ಹಾಕ್ಬಿಟ್ಟಾರೆ. ಅವ್ರಿಗೆ ಕೇಳಿದರೆ BBMPನಲ್ಲಿ ಹಾಕೋರು ಅಂತ. ಫುಲ್ ತೊಂದರೆ ಸ್ವಾಮಿ. ನಾವು ಇನ್ನೊಂದು ಅರ್ಧ ಈಗ ನೋಡಿ ಎಷ್ಟು ಸೊಪ್ಪು ಕೊಳ್ತೋಗುತ್ತೋ ಗೊತ್ತಿಲ್ಲ. ಈಗ ಇದೊಂದೇ ಅಲ್ಲ, ಇನ್ನು 30 ಗಾಡಿ ಹಿಂಗೆ ನಿಂತಾವ ಸ್ವಾಮಿ. ಈಗ ಒಳಗೆ ಬಿಟ್ಟಿದ್ರೆ ಒಂದೊಂದೇ ಗಾಡಿ ಅನ್ಲೋಡ್ ಆಗೋ 15 ನಿಮಿಷ 10 ನಿಮಿಷಕ್ಕೆ ಒಂದೊಂದು ಗಾಡಿ ಅನ್ಲೋಡ್ ಆಗೋದು ಬಿಡ್ತಾ ಇಲ್ಲ. ಅವ್ರ ಹತ್ರ ಹೋಗಿ ಹೌದಾ ದೊಡ್ಡ ಆಫೀಸರ್ ಹತ್ರ ಹೋಗಿ, ಆ ಆಫೀಸರ್ ನಮಗೆ ಯಾರು ಗೊತ್ತಿಲ್ಲ ಸ್ವಾಮಿ. ಬಂದು ತರೋದು ಸೊಪ್ಪು ಮಾರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಹೊರತು ನಮಗೆ ಯಾವ ದೊಡ್ಡ ಆಫೀಸರ್ಗಳು ಗೊತ್ತಿಲ್ಲ. ಈಗಾಗಲೇ ಯಾವುದಕ್ಕೂ ಒಂದು ಮಾರ್ಕೆಟ್ ಅಂತ ಕೊಟ್ಟಿದ್ದಾರೆ ಸರ್. ಅವ್ರಿಗೆ ಮಾರ್ಕೆಟ್ ಅಂತ ಕೊಟ್ಟಿದ್ದಾರೆ. ನಮ್ಮ ಸೊಪ್ಪುಗೆ ಅಂತ ಒಂದು ಮಾರ್ಕೆಟ್ ಇಲ್ಲ ಈ ಏರಿಯಾದಲ್ಲಿ. ಮೊದಲು ನಾವು ಈ ಬ್ರಿಡ್ಜ್ ಬರ್ದಿದ್ದಕ್ಕೆ ಮೊದಲು ನಾವು ರೋಡಿಂದ ಆಚೆ ಮಾರ್ತಾ ಇದ್ವಿ. ಅವಾಗ ನಮಗೇನು ತೊಂದರೆ ಇಲ್ಲ. ಯಾವಾಗ ನಮ್ಮ ಬ್ರಿಡ್ಜು ಮೇಲ್ಸೇತುವೆ ಬಂತು ಆವಾಗ ನಮಗೆ ಇಲ್ಲಿ ಒಳಗೆ ಕಳಿಸಿದ್ರು. ನಾವು 30 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾಯಿದ್ದೀವಿ. ನಮಗೇನು ತೊಂದರೆ ಆಗಿಲ್ಲ. ಅಂಗಡಿಯವ್ರಿಗೂ ಪಾಪ ಅವರು ನಮಗೆ ಸಹಕಾರ ಕೊಟ್ಟು ವ್ಯಾಪಾರ ಮಾಡೋಕ್ಕೆ ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ಅವರಿಂದ ನಮಗೇನು ತೊಂದರೆ ಇಲ್ಲ. 30 ವರ್ಷದಿಂದ ಆರಾಮಾಗಿ ನಮ್ಮ ಜೀವನ ನಡೀತಾಯಿತ್ತು. ಈಗ ಯಾವಾಗ ಇಲ್ಲಿ ಪಾರ್ಕಿಂಗ್ ಬಂತು ಆವತ್ತಿಂದ ನಮಗೆ ಎಲ್ಲರಿಗೂ ಫುಟ್ಪಾತ್ ವ್ಯಾಪಾರಿಗಳಿಗೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಸರ್.
ನಮ್ ಮೇನ್ ಇದನ್ನ ಇದು ಮಾಡಿಕೊಟ್ರೆ ನಾವು ಎತ್ಕೊಟ್ರೆ ನಾವು ಹೆಂಗೋ ಜೀವನ ಮಾಡ್ಕೊಂಡು ಸೊಪ್ಪು ಇಳಿಸ್ಕೊಂಡು ಬೇಗ ಜೀವನ ಮಾಡ್ಕೊಂಡು ಇಷ್ಟು ನೂರಾರು ಕುಟುಂಬ ಸಾವಿರಾರು ಕುಟುಂಬ ಜೀವನ ಮಾಡ್ತಾ ಇದೆ ಇಲ್ಲಿ. ರೈತರು, ಮಾರಾಟಗಾರರು, ನಮ್ಮಿಂದ ತಗೊಂಡೋಗೋರು ಎಲ್ಲರೂ ಎಷ್ಟು ಸಾವಿರಾರು ಕುಟುಂಬಗಳು ಜೀವನ ಮಾಡ್ತಾ ಇದೆ ಸರ್. ನಾವೇನು ಆ ಕಡೆ ಕೇಳಲ್ಲ ಸ್ವಾಮಿ, ಇದಷ್ಟೇ ಸಾಕು, ಇದೊಂದು ತೆಗೆದ್ರೆ ಸಾಕು, ನಮಗೇನು ದೊಡ್ಡದೇನು ಬೇಕಾಗಿಲ್ಲ, ಇದೊಂದು ಸ್ವಾಮಿ ಸಾಕು. ಏನು ಒಳಗಡೆ ಗಾಡಿ ಬರಕ್ ಮಾತ್ರ ಅವಶ್ಯಕತೆ ಇದೆ, ಇಷ್ಟು ತೆಗೆದ್ರೆ ಸಾಕು ಸ್ವಾಮಿ. ನೀವು ಆ ಕಡೆದೇ ನಮಗೇನು ಬೇಕಾಗಿಲ್ಲ. ಅವ್ರು ಪಾರ್ಕಿಂಗ್ ಹಾಕಾರು ಹಾಕೊಂಡ್ಲಿ, ಇದೊಂದು ಮಾತ್ರ ಓಪನ್ ಮಾಡಿಕೊಟ್ರೆ ಸಾಕು ನಮಗೆ. ನಾವು ಇನ್ನೇನು ಕೇಳಲ್ಲ ಸ್ವಾಮಿ ಅವರಿಗೆ. ನಮಗೆ ಅದೊಂದು ಕೆಲಸ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ.